ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದ ಕೈಕಾಲುಗಳು ನಡುಗುತ್ತವೆ? ಆಪ್ಷನ್ಸ್: ಎ ವಿಟಮಿನ್ ಡಿ, ಬಿ ವಿಟಮಿನ್ ಸಿ ವಿಟಮಿನ್ B6, ಡಿ ವಿಟಮಿನ್ B12. ಸರಿಯಾದ ಉತ್ತರ ಆಪ್ಷನ್ ಡಿ, ವಿಟಮಿನ್ B12. ವಿಟಮಿನ್ B12 ಕೊರತೆಯು ನಿಮ್ಮ ನರಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಇದಕ್ಕಾಗಿಯೇ ಈ ವಿಟಮಿನ್ ಕೊರತೆಯು ನಿಮ್ಮ ಕೈ ಮತ್ತು ಕಾಲುಗಳನ್ನು ನಡಗಿಸುತ್ತದೆ. ಇದಲ್ಲದೆ ಈ ವಿಟಮಿನ್ ಕೊರತೆಯಿಂದಾಗಿ ನೀವು ಕೈ ಮತ್ತು ಕಾಲುಗಳಲ್ಲಿ ಜುಮ್ಮೆನಿಸುವಿಕೆಯನ್ನು ಅನುಭವಿಸಬಹುದು. ನಿಮ್ಮ ನರಗಳ ಹೊರತಾಗಿ ವಿಟಮಿನ್ B12ನ ಕೊರತೆಯು ನಿಮ್ಮ ಮೂಳೆಯ ಆರೋಗ್ಯ ಮತ್ತು ಸ್ನಾಯುವಿನ ಆರೋಗ್ಯವನ್ನು ಕೆಟ್ಟದಾಗಿ ಹಾನಿಗೊಳಿಸುತ್ತದೆ. ನೀವು ನಡೆಯಲು ಕಷ್ಟಪಡುತ್ತಿದ್ದರೆ ಅಥವಾ ಕೀಲು ನೋವನ್ನು ಎದುರಿಸುತ್ತಿದ್ದರೆ ನಿಮ್ಮ ದೇಹದಲ್ಲಿ ವಿಟಮಿನ್ B12 ಕೊರತೆ ಉಂಟಾಗಿರಬಹುದು. ಎರಡನೇ ಪ್ರಶ್ನೆ, ಹೆಚ್ಚುತ್ತಿರುವ ಬಿಸಿಲಿನಿಂದ ಹೃದಯವನ್ನು ರಕ್ಷಿಸಲು ಯಾವ ಪಾನೀಯವು ನೆರವಾಗುತ್ತದೆ? ಆಪ್ಷನ್ಸ್: ಎ ಎಳನೀರು, ಬಿ ಆಮ್ಲಾ ಜ್ಯೂಸ್, ಸಿ ಮಜ್ಜಿಗೆ, ಡಿ ಮಡಿಕೆ ನೀರು. ಸರಿಯಾದ ಉತ್ತರ ಆಪ್ಷನ್ ಬಿ, ಆಮ್ಲಾ ಜ್ಯೂಸ್. ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಮತ್ತು ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿವೆ. ಅವು ಅಪಧಮನಿಗಳಲ್ಲಿ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ದೇಹದಿಂದ ಟಾಕ್ಸಿನ್ ಹೊರಹಾಕುವಲ್ಲಿ ಸಹಕಾರಿ. ನೆಲ್ಲಿಕಾಯಿ ಮತ್ತು ಅಲೋವೆರಾ ರಸವು ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಮಾಡುತ್ತದೆ. ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದು ಹೃದಯಕ್ಕೆ ಒಳ್ಳೆಯದು. ಮೂರನೇ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಜನಿಸಿದ್ದು ಯಾವ ವರ್ಷದಲ್ಲಿ? ಆಪ್ಷನ್ಸ್: ಎ 1783, ಬಿ 1891, ಸಿ 1798, ಡಿ 1897. ಸರಿಯಾದ ಉತ್ತರ ಆಪ್ಷನ್ ಬಿ 1891. ಡಾಕ್ಟರ್ BR ಅಂಬೇಡ್ಕರ್ ಅವರು ಏಪ್ರಿಲ್ 14, 1891ರಲ್ಲಿ ಮಧ್ಯಪ್ರದೇಶದ ಮಾಹೋನಲ್ಲಿ ಜನಿಸುತ್ತಾರೆ. ಇವರ ತಂದೆ ರಾಮ್ಜಿ ಮಾಲೋಜಿ ಸಕ್ಪಾಲ್, ತಾಯಿ ಭೀಮಾಬಾಯಿ. 1891ರಲ್ಲಿ ಜನಿಸಿದ ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ಪ್ರಧಾನ ಶಿಲ್ಪಿ ಮಾತ್ರವಲ್ಲ, ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ, ನ್ಯಾಯಶಾಸ್ತ್ರಜ್ಞ, ಅರ್ಥಶಾಸ್ತ್ರಜ್ಞ ಮತ್ತು ಸಮಾಜ ಸುಧಾರಕರೂ ಆಗಿದ್ದರು. ಅವರು ಅಸ್ಪೃಶ್ಯರ ವಿರುದ್ಧದ ತಾರತಮ್ಯವನ್ನು ತೊಡೆದುಹಾಕಲು ಮತ್ತು ಮಹಿಳೆಯರು ಹಾಗೂ ಕಾರ್ಮಿಕರ ಹಕ್ಕುಗಳಿಗಾಗಿ ಹೋರಾಡಲು ತಮ್ಮ ಜೀವನವನ್ನು ಮುಡುಪಾಗಿಟ್ಟರು. ಆದ್ದರಿಂದ ಅವರ ಜನ್ಮ ವಾರ್ಷಿಕೋತ್ಸವವನ್ನು ಸಮಾನತೆಯ ದಿನ ಎಂದು ಕರೆಯಲಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಮಹಿಳೆಯರು ಯಾವ ವಿಶೇಷ ಗುಣಗಳಲ್ಲಿ ಪುರುಷರಿಗಿಂತ ಹೆಚ್ಚು ಸಮರ್ಥರು? ಆಪ್ಷನ್ಸ್: ಎ ಧೈರ್ಯ, ಬಿ ಬುದ್ಧಿ, ಸಿ ತಾಳ್ಮೆ, ಡಿ ಶಕ್ತಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮಹಿಳೆಯರು ಪುರುಷರಿಗಿಂತ ಬಹಳ ಧೈರ್ಯಶಾಲಿಗಳು. ಅಂದರೆ ಅವರಿಗೆ ಪುರುಷರಿಗಿಂತ ಹೆಚ್ಚು ಧೈರ್ಯ ಮತ್ತು ಸವಾಲುಗಳನ್ನು ಎದುರಿಸುವ ಶಕ್ತಿ ಇರುತ್ತದೆ. ಅವರು ತಮ್ಮ ಕುಟುಂಬವನ್ನು ರಕ್ಷಿಸಲು ಹಾಗೂ ಸಮಾಜದಲ್ಲಿ ಎದುರಾಗುವ ಸವಾಲುಗಳನ್ನು ಎದುರಿಸಲು ಯಾವಾಗಲೂ ಮುಂಚೂಣಿಯಲ್ಲಿರುತ್ತಾರೆ. ಮಹಿಳೆಯರು ಪುರುಷರಿಗಿಂತ 4 ಪಟ್ಟು ಹೆಚ್ಚು ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುತ್ತಾರೆ. ಮಹಿಳೆಯರಲ್ಲಿರುವ ತೀಕ್ಷ್ಣ ಬುದ್ಧಿ ಕಠಿಣ ಸವಾಲುಗಳಿಗೂ ಸುಲಭದ ಪರಿಹಾರವನ್ನು ಕಂಡುಹಿಡಿಯುವ ಸಾಮರ್ಥ್ಯವನ್ನು ತಂದುಕೊಡುತ್ತದೆ. ಪುರುಷರಿಗಿಂತ ಉತ್ತಮವಾಗಿ ಅತ್ಯಂತ ಕಠಿಣ ಸಂದರ್ಭಗಳನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ. ತ್ವರಿತವಾಗಿ ಯೋಚಿಸುವ ಬುದ್ಧಿ ಸಮಸ್ಯೆಗೆ ಸಾಧ್ಯವಾದಷ್ಟು ಬೇಗ ಪರಿಹಾರವನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ. ಐದನೇ ಪ್ರಶ್ನೆ, ಮೊದಲ ಮಳೆಗೆ ಮಣ್ಣಿನ ಸುವಾಸನೆ ಬರಲು ಕಾರಣವೇನು? ಆಪ್ಷನ್ಸ್: ಎ ರಾಸಾಯನಿಕ, ಬಿ ಬ್ಯಾಕ್ಟೀರಿಯಾ, ಸಿ ಮಣ್ಣಿನ ಗುಣಮಟ್ಟ, ಡಿ ಮಳೆ ನೀರು. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ಯಾಕ್ಟೀರಿಯಾ. ಮಳೆಯಲ್ಲಿ ನೆನೆದ ಮಣ್ಣಿನಿಂದ ಬರುವ ಪರಿಮಳವನ್ನು ಫೆರ್ಟಿಚೋರ್ ಎಂಬ ವೈಜ್ಞಾನಿಕ ಹೆಸರಿನಿಂದ ಕರೆಯಲಾಗುತ್ತದೆ. ಒಣಭೂಮಿಯ ಮೇಲೆ ಮೊದಲ ಮಳೆ ಹನಿಗಳು ಬಿದ್ದಾಗ ಮಣ್ಣಿನಲ್ಲಿ ಅಡಗಿರುವ ವಿಶೇಷ ಬ್ಯಾಕ್ಟೀರಿಯಾದ ಪದರಗಳು ಸಕ್ರಿಯಗೊಳ್ಳುತ್ತವೆ. ಈ ಬ್ಯಾಕ್ಟೀರಿಯಾಗಳ ಹೆಸರನ್ನು ಆಕ್ಟಿನೋಮೈಸೆಟ್ಸ್ ಎಂದು ಕರೆಯಲಾಗುತ್ತದೆ. ಈ ಬ್ಯಾಕ್ಟೀರಿಯಾಗಳು ವಿಶೇಷ ರೀತಿಯ ರಾಸಾಯನಿಕವನ್ನು ಬಿಡುಗಡೆ ಮಾಡುತ್ತವೆ. ಇದನ್ನು ಜಿಯೋಸ್ಮಿನ್ ಎಂದು ಕರೆಯಲಾಗುತ್ತದೆ. ಈ ಜಿಯೋಸ್ಮಿನ್ ನಮ್ಮ ಮೂಗಿಗೆ ಮಣ್ಣಿನ ಪರಿಮಳವನ್ನು ತಲುಪಿಸುತ್ತದೆ. ಈ ಪರಿಮಳದಿಂದ ನಮಗೆ ಶಾಂತಿಯನ್ನು ನೀಡುವಂತೆ ಭಾಸವಾಗುತ್ತದೆ. ಆರನೇ ಪ್ರಶ್ನೆ, ಹೈ BP ಸಮಸ್ಯೆ ಇರುವವರು ಯಾವ ಆಹಾರದಿಂದ ದೂರವಿರುವುದು ಆರೋಗ್ಯಕರ? ಆಪ್ಷನ್ಸ್: ಎ ಕರಿದ ಆಹಾರ, ಬಿ ಟೀ ಕಾಫಿ, ಸಿ ಮಾಂಸಾಹಾರ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ.
ಅಧಿಕ ರಕ್ತದೊತ್ತಡದ ಸಮಸ್ಯೆಯಿಂದ ಪರಿಹಾರ ಪಡೆಯಲು ಕರಿದ ಆಹಾರಗಳ ಸೇವನೆಯನ್ನು ತಪ್ಪಿಸುವುದು ಉತ್ತಮ. ಇವು ನಿಮ್ಮ ಹೃದಯದ ಆರೋಗ್ಯಕ್ಕೆ ಮಾತ್ರವಲ್ಲ, ನಿಮ್ಮ ಒಟ್ಟಾರೆ ಆರೋಗ್ಯಕ್ಕೂ ಅಷ್ಟೇ ಅಪಾಯಕಾರಿ. ಹುರಿದ ಆಹಾರವು ಸ್ಯಾಚುರೇಟೆಡ್ ಕೊಬ್ಬು ಮತ್ತು ಉಪ್ಪನ್ನು ಹೊಂದಿರುತ್ತದೆ. ಇವೆರಡೂ ರಕ್ತದೊತ್ತಡದ ಶತ್ರುಗಳು, ಏಕೆಂದರೆ ಅವು ನಿಮ್ಮ ರಕ್ತದೊತ್ತಡವನ್ನು ತಕ್ಷಣವೇ ಹೆಚ್ಚಿಸಬಹುದು. ಟೀ, ಕಾಫಿ ಅಥವಾ ಎನರ್ಜಿ ಡ್ರಿಂಕ್ಸ್ಗಳಂತಹ ಕೆಫೇನ್ ಅನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವುದನ್ನು ತಪ್ಪಿಸುವುದು ಆರೋಗ್ಯಕರ. ಇದು ರಕ್ತದೊತ್ತಡವನ್ನು ಹೆಚ್ಚಿಸುತ್ತದೆ. ಚಹಾ ಮತ್ತು ಕಾಫಿಯ ಹೊರತಾಗಿ ಅಧಿಕ ಬಿಪಿ ಇರುವವರು ಸೋಡಾದಿಂದ ದೂರವಿರಬೇಕು. ಸೋಡಾವು ಸಂಸ್ಕರಿಸಿದ ಸಕ್ಕರೆ ಮತ್ತು ಕ್ಯಾಲೋರಿಗಳನ್ನು ಸಹ ಹೊಂದಿರುತ್ತದೆ. ಇದರೊಟ್ಟಿಗೆ ದಿನಕ್ಕೆ 5 ಗ್ರಾಂಗಿಂತ ಕಡಿಮೆ ಉಪ್ಪನ್ನು ಸೇವಿಸುವುದು ಆರೋಗ್ಯಕರ. 7ನೇ ಪ್ರಶ್ನೆ. ವಿಶ್ವದ 2ನೇ ಅತಿ ಉದ್ದದ ಗೋಡೆ ಇರುವುದು ಯಾವ ದೇಶದಲ್ಲಿ? ಆಪ್ಷನ್ಸ್: ಎ ಚೀನಾ, ಬಿ ಭಾರತ, ಸಿ ಜಪಾನ್, ಡಿ ಇಟಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ. ವಿಶ್ವದ 2ನೇ ಅತಿ ಉದ್ದದ ಗೋಡೆ ಇರುವುದು ಭಾರತದ ರಾಜಸ್ಥಾನದಲ್ಲಿ. ಮಹಾರಾಣಾ ಕುಂಭ ಎಂಬ ರಾಜಸ್ಥಾನದ ರಾಜ 15ನೇ ಶತಮಾನದಲ್ಲಿ ಈ ಗೋಡೆಯನ್ನು ನಿರ್ಮಿಸಿದ. ಇದು ಕುಂಭಗಢ ಕೋಟೆಯಲ್ಲಿ ಇಂದಿಗೂ ನಾವು ಕಾಣಬಹುದು. ವಿಶ್ವದ ಅತಿ ಉದ್ದನೆಯ 2ನೇ ಮಹಾಗೋಡೆಯ ಒಟ್ಟು ಉದ್ದ ಸುಮಾರು 36 ಕಿಲೋಮೀಟರ್ ಇದೆ. ಇದನ್ನು ಚೀನಾದ ಗ್ರೇಟ್ ವಾಲ್ ಬಳಿಕ ನಿರ್ಮಾಣವಾದ ಅತಿ ಉದ್ದನೆಯ ಗೋಡೆ ಎಂದು ಹೇಳಲಾಗುತ್ತದೆ. 8ನೇ ಪ್ರಶ್ನೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಲವಂಗದ ನೀರನ್ನು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಇಮ್ಯುನಿಟಿ ಹೆಚ್ಚಳ, ಬಿ ಸಕ್ಕರೆ ನಿಯಂತ್ರಣ, ಸಿ ಸೋಂಕು ತಡೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಲವಂಗದ ನೀರು ಮಧುಮೇಹ ರೋಗಿಗಳಿಗೆ ತುಂಬಾ ಪ್ರಯೋಜನಕಾರಿ. ನಿಯಮಿತವಾಗಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಲವಂಗದ ನೀರನ್ನು ಕುಡಿಯುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡುತ್ತದೆ. ಇದರೊಂದಿಗೆ ಇದು ದೇಹದ ಇನ್ಸುಲಿನ್ ಉತ್ಪಾದನೆಯನ್ನು ವೇಗಗೊಳಿಸುತ್ತದೆ. ದೇಹದಲ್ಲಿ ಆಕ್ಸಿಡೇಟಿವ್ ಒತ್ತಡದಿಂದ ಪರಿಹಾರ ಸಿಗುತ್ತದೆ. ಲವಂಗದ ನೀರು ರೋಗನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. ಇದು ಸೋಂಕಿನಿಂದ ಹರಡುವ ರೋಗಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಇದರೊಂದಿಗೆ ಲವಂಗದ ನೀರನ್ನು ಕುಡಿಯುವುದರಿಂದ ಜೀವಸತ್ವಗಳು ಮತ್ತು ಖನಿಜಗಳ ಕೊರತೆಯನ್ನು ತೆಗೆದುಹಾಕುತ್ತದೆ ಮತ್ತು ದೇಹವು ಇತರ ಅನೇಕ ಪೋಷಕಾಂಶಗಳನ್ನು ಸಹ ಪಡೆಯುತ್ತದೆ. 9ನೇ ಪ್ರಶ್ನೆ. ಪ್ರತಿನಿತ್ಯ ಹಾಲು ಕುಡಿಯುವುದರಿಂದ ಯಾವ ಕಾಯಿಲೆ ಬರುತ್ತದೆ? ಆಪ್ಷನ್ಸ್: ಎ ಹೃದಯಾಘಾತ, ಬಿ ಮಧುಮೇಹ, ಸಿ ಸ್ಥೂಲಕಾಯ, ಡಿ ಬಿಪಿ. ಸರಿಯಾದ ಉತ್ತರ ಆಪ್ಷನ್ ಎ ಹೃದಯಾಘಾತ. ನಿಮ್ಮ ಮೂಳೆಗಳು ಬಲಿಷ್ಠವಾಗಿದ್ದು ಆರೋಗ್ಯವಾಗಿದ್ದರೆ ಮತ್ತು ನಿಮಗೆ ಯಾವುದೇ ಅಸ್ವಸ್ಥತೆ ಅಥವಾ ನೋವು ಇಲ್ಲದಿದ್ದರೆ ಹಾಲು ಕುಡಿಯುವ ಅಗತ್ಯವಿಲ್ಲ. ನಿಮ್ಮ ಎತ್ತರ ಸಾಮಾನ್ಯವಾಗಿದ್ದರೂ ಮತ್ತು ನಿಮ್ಮ ಬೆಳವಣಿಗೆ ನಿಂತಿದ್ದರೂ ಸಹ ಹಾಲು ಕುಡಿಯುವುದು ಕಡ್ಡಾಯವಲ್ಲ. ದೇಹದಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಇದ್ದರೆ ದೈನಂದಿನ ಆಹಾರದಲ್ಲಿ ಹಾಲನ್ನು ಸೇರಿಸುವ ಅಗತ್ಯವಿರುವುದಿಲ್ಲ. ಹಾಲಿನಿಂದ ಪೂರೈಸಬೇಕಾದ ಅಗತ್ಯಗಳು ಇತರ ವಸ್ತುಗಳ ರೂಪದಲ್ಲಿ ಪೂರೈಸಲ್ಪಟ್ಟರೆ ಹಾಲು ಹೆಚ್ಚಿನ ಪ್ರಯೋಜನವನ್ನು ನೀಡುವುದಿಲ್ಲ. 20 ವರ್ಷಕ್ಕಿಂತ ಮೊದಲು ಎಲ್ಲವೂ ಸರಿಯಾಗಿದ್ದರೆ ಆನಂತರ ನೀವು ಕ್ರಮೇಣ ಹಾಲು ಕುಡಿಯುವುದನ್ನು ನಿಲ್ಲಿಸಬೇಕು. ಒಂದು ನಿರ್ದಿಷ್ಟ ಹಂತದ ನಂತರ ಹೆಚ್ಚಿನ ಕೊಬ್ಬಿನ ಅಂಶವಿರುವ ಹಾಲು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ. ಈ ರೀತಿಯ ಹಾಲನ್ನು ಅತಿಯಾಗಿ ಕುಡಿಯುವುದರಿಂದ ಬೊಜ್ಜು, ಕೊಲೆಸ್ಟ್ರಾಲ್ ಮತ್ತು ರಕ್ತದೊತ್ತಡದ ಸಮಸ್ಯೆಗಳು ಉಂಟಾಗಬಹುದು. ನೀವು ತೂಕ ಹೆಚ್ಚಿಸಲು ಬಯಸದಿದ್ದರೆ ಉಳಿದವರೆಲ್ಲರೂ ಕೊಬ್ಬಿನ ಹಾಲು ಕುಡಿಯಬಾರದು. ಹೆಚ್ಚಾಗಿ ಹಾಲು ಕುಡಿಯುವುದರಿಂದ ಹೃದಯಕ್ಕೆ ಹಾನಿಯಾಗುವ ಸಾಧ್ಯತೆ ಇರುತ್ತದೆ. ಸಂಪೂರ್ಣವಾಗಿ ಬೆಳೆದ ನಂತರವೂ ಹೆಚ್ಚಿನ ಕೊಬ್ಬಿನಾಂಶವಿರುವ ಹಾಲು ಕುಡಿಯುವುದರಿಂದ IGF ಹೆಚ್ಚಾಗುತ್ತದೆ. ಇದು ದೇಹದಲ್ಲಿನ ಮೂಳೆಗಳು, ಸ್ನಾಯುಗಳು ಮತ್ತು ಜೀವಕೋಶಗಳ ಬೆಳವಣಿಗೆಯನ್ನು ಉತ್ತೇಜಿಸುವ ಹಾರ್ಮೋನ್ ಆಗಿದೆ. ಈ ಹಾರ್ಮೋನ್ ಅತಿಯಾಗಿ ಬಿಡುಗಡೆಯಾದಾಗ ಮಧುಮೇಹ, ಅಧಿಕ ರಕ್ತದೊತ್ತಡ ಮತ್ತು ಹೃದ್ರೋಗದ ಅಪಾಯ ಹೆಚ್ಚಾಗುತ್ತದೆ. 10ನೇ ಪ್ರಶ್ನೆ. ಯಾವ ದೇಶದಲ್ಲಿರುವ ನಗರವನ್ನು ಹುಲಿಗಳ ನಗರ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ನಾರ್ವೆ, ಬಿ ಸ್ವೀಡನ್, ಸಿ ಥೈಲ್ಯಾಂಡ್, ಡಿ ಭೂತಾನ್. ಸರಿಯಾದ ಉತ್ತರ ಆಪ್ಷನ್ ಎ ನಾರ್ವೆ. ನಾರ್ವೆಯ ರಾಜಧಾನಿ ಓಸ್ಲಾವನ್ನು ಹುಲಿಗಳ ನಗರ ಅಥವಾ ಟೈಗರ್ ಸ್ಟಾಡೆನ್ ಎಂದು ಕರೆಯಲಾಗುತ್ತದೆ. ಅಲ್ಲಿ ಹುಲಿಯು ಕಾಡು ಮತ್ತು ಕಠಿಣ ನಗರ ಜೀವನವನ್ನು ಪ್ರತಿನಿಧಿಸುತ್ತದೆ. ಓಸ್ಲಾದ ಸೆಂಟ್ರಲ್ ಸ್ಟೇಷನ್ ಬಳಿ ಇರುವ ಕಂಚಿನ ಹುಲಿ ಪ್ರತಿಮೆಯು ಈ ವಿಶೇಷ ಅಡ್ಡ ಹೆಸರನ್ನು ಎಲ್ಲರಿಗೂ ನೆನಪಿಸುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.